ಕಳೆದ ಒಂದು ತಿಂಗಳಿಂದ ವಿಜಯಪುರ ಜಿಲ್ಲೆಯಲ್ಲಿ ಬಹುತೇಕ ಕಡೆ ಸ್ವತಃ ಹೋಗಿ ವಾಸ್ತವವಾಗಿ ಏನಿದೆ, ರೈತರ ಬದುಕು ಹೇಗಿದೆ, ಮಳೆಗಾಲದ ಪರಿಸ್ಥಿತಿ ಏನಿದೆ ಅನ್ನೋದನ್ನ ವೀಕ್ಷಣೆ ಮಾಡ್ತಕ್ಕಂಥ ಕೆಲಸ ನಾನು ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯ ತಂಡ ಮಾಡಿದ್ವಿ. ಅಷ್ಟೇ ಅಲ್ಲದೆ ಉತ್ತರ ಕರ್ನಾಟಕದ, ಕಿತ್ತೂರು ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ನಾವು ಪ್ರವಾಸ ಮಾಡಿ ಬಂದಿದ್ದೀವಿ. ಎಲ್ಲೂ ಕೂಡ ಮಳೆ ಆಗಿಲ್ಲ ಸರಿಯಾಗಿ, ಬೆಳೆ ಬರುವಂತ ಲಕ್ಷಣಗಳು ಎಲ್ಲೂ ಇಲ್ಲ. ಎಲ್ಲರ ನಿರೀಕ್ಷೆ ಏನಿತ್ತು, ಸರ್ಕಾರ ಬರಗಾಲ ಅಂತ ಘೋಷಣೆ ಮಾಡ್ತದೆ ಅನ್ನುವಂತ ಒಂದು ನಿರೀಕ್ಷೆಯನ್ನ ಎಲ್ಲರೂ ಇಟ್ಕೊಂಡಿದ್ರು. ಇವತ್ತು ಬರಗಾಲ ಘೋಷಣೆ ಮಾಡಿದೆ ಸರ್ಕಾರ. ರಾಜ್ಯದ 24 ಜಿಲ್ಲೆಗಳಲ್ಲಿ 101 ಘೋಷಣೆ ಮಾಡಿದೆ. ಅದರಲ್ಲಿ 89 ತಾಲೂಕುಗಳಲ್ಲಿ ತೀವ್ರ ಬರಗಾಲ ಅಂತ ಘೋಷಣೆ ಮಾಡಿದೆ. ಆಶ್ಚರ್ಯದ ಸಂಗತಿ ಏನಂದ್ರೆ, ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥ ಜಿಲ್ಲೆ ವಿಜಯಪುರ ಜಿಲ್ಲೆ. ವಿಜಯಪುರ ಜಿಲ್ಲೆಯ ಕೇವಲ 3 ತಾಲೂಕುಗಳನ್ನು ಮಾತ್ರ ಬರಗಾಲ ಅಂತ ಘೋಷಣೆ ಮಾಡಿದ್ದಾರೆ. ಹೊಸ ತಾಲೂಕು ನಡಗುಂದಿ, ಕೋಲಾರ ಮತ್ತು ಬಿಜಾಪುರ. ನೀವು ಟೋಟಲ್ ತೆಗೆದು ನೋಡಿದರೆ ಮುಂಗಾರು ಹಂಗಾಮಿನಲ್ಲಿ ಹೆಚ್ಚು ಕೃಷಿ ಚಟುವಟಿಕೆಗಳು ನಡೀತಕ್ಕಂಥದ್ದು ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ 190% ಕೃಷಿ ಚಟುವಟಿಕೆಗಳು ನಡೀತವೆ. ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ದಕ್ಷಿಣ ಕರ್ನಾಟಕದಲ್ಲಿ ಬಹುತೇಕ ತೋಟಗಾರಿಕೆ ಬೆಳೆಗಳಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು, ಜೊತೆಗೆ ಕೃಷಿ ಬೆಳೆಗಳನ್ನು ಕೊಡ್ತಾರೆ. ಹಾವೇರಿ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆಯಿಂದ ಹಿಡ್ಕೊಂಡು ಬೀದರ್ವರೆಗೆ ಬರ್ತಕ್ಕಂಥ 13 ಜಿಲ್ಲೆಗಳಲ್ಲಿ 31 ತಾಲೂಕುಗಳು ಮಾತ್ರ ಬರಗಾಲ ಅಂತ ಘೋಷಣೆ ಮಾಡಿದ್ರು. ಒಟ್ಟು 24 ತಾಲೂಕು, 24 ಜಿಲ್ಲೆ, 24 ಜಿಲ್ಲೆಗಳಲ್ಲಿ ಬರಗಾಲ ಘೋಷಣೆ ಮಾಡಿದ್ರಲ್ಲಿ ಅದರಲ್ಲಿ 31 ತಾಲೂಕುಗಳು ಮಾತ್ರ ಉತ್ತರ ಕರ್ನಾಟಕದ ಇದಾವೆ. ಉಳಿದವೆಲ್ಲವೂ ಕೂಡ ದಕ್ಷಿಣ ಕರ್ನಾಟಕದ ಇದಾವೆ. ಇರಲಿ, ದಕ್ಷಿಣ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಜಿಲ್ಲೆಗಳು, ಬಹುತೇಕ ಜಿಲ್ಲೆಗಳಲ್ಲೂ ಮಳೆ ಆಗಿಲ್ಲ. ಇನ್ನೂ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಘೋಷಣೆ ಮಾಡಬೇಕಾಗಿದೆ, ಅದು ಪ್ರಶ್ನೆ ಬೇರೆ. ಆದ್ರೆ ಆಶ್ಚರ್ಯ ಆಗಿದ್ದೇನು ಅಂದ್ರೆ, ವಿಜಯಪುರ ಜಿಲ್ಲೆ ಈಗಲ್ಲ, ಬ್ರಿಟಿಷರ ಕಾಲದಿಂದನೂ ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥ ಜಿಲ್ಲೆ. ಬ್ರಿಟಿಷರ ಕಾಲದಿಂದ ಇವತ್ತಿಗೂ ಕೂಡ ಬರಗಾಲದ ಏನು ಕಾಮಗಾರಿ ಮಾಡೋದಕ್ಕೆ, ಇನ್ನೊಂದು ಮಾಡೋದಕ್ಕೆ ಕಚೇರಿಗಳು, ಬರಗಾಲ ಜಿಲ್ಲೆ ಅಂತ ಅಡಪಟ್ಟಿ ಇದೆ. ಆದ್ರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ವಿಜಯಪುರ ಜಿಲ್ಲೆ ಬರಗಾಲ ಜಿಲ್ಲೆ ಆಗಿಲ್ಲ. ಎಷ್ಟು ಆಶ್ಚರ್ಯ ಐತಿ ನೋಡ್ರಿ. ಮುದ್ದೇಬೇಳ, ತಾಳಿಕೋಟಿ, ದೇವರಿಪ್ಪರಿಗೆ, ಸಿಂದಗಿ, ಹಿಂಡಿ, ನಾಗ್ತಾಣ ಯಾವಿಲ್ಲ ವಿಜಯಪುರ ತಾಲೂಕು. ಯಾಕಂದ್ರೆ ಅಲ್ಲಿ ಉಸ್ತುವಾರಿ ಮಂತ್ರಿಗಳದ. ಅಲ್ಲಿ ಹೊಡಿತಾರೆ ಜನ ಹಿಡ್ಕೊಂಡು. ತಾಲೂಕನ್ನ ಬರ ತಾಲೂಕು ಅಂತ ಘೋಷಣೆ ಮಾಡಬೇಕು. ಇಲ್ಲದೆ ಹೋದ್ರೆ ಈ ತಾಲೂಕಿನ ರೈತರು ನಿಮ್ಮನ್ನ ಖಂಡಿತವಾಗಲೂ ಕೂಡ ಕ್ಷಮಿಸಲ್ಲ. ಮುಂದೆ ಹೋರಾಟ ಏನು ರೂಪಿಸ್ಬೇಕು, ನಾವು ರೂಪಿಸ್ತೀವಿ. ನಿಮ್ಮನ್ನು ಕೇಳಿ ಹೇಳಿ ಈ ಘೋಷಣೆ ಮಾಡಿ ರೂಪಿಸ್ಬೇಕಾಗಿಲ್ಲ. ನಾವು ಒಂದು 24 ಗಂಟೆಯಲ್ಲಿ ಘೋಷಣೆ ಮಾಡಿ, ಆಗದೆ ಹೋದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ನಾನಿವತ್ತು ಇವತ್ತಿಗೆ
ಎಷ್ಟೇ ದಿವಸ ಆಗಲಿ ನಾವು ಪತ್ರಿಕಾಗೋಷ್ಠಿ ಮಾಡಿ ಅವತ್ತು ಅವ್ರ ರಾಜೀನಾಮೆ ನಾನು ಕೇಳಿಲ್ಲ. ಅದು ಇವತ್ತು ಕೇಳ್ತಾ ಇದ್ದೀನಿ, ಕಾರಣ ಇದೆ. ಯಾಕಂದ್ರೆ ಈ ತಾಲೂಕಿನ ಎಂಟೈರ್ ರೈತ ಕುಲಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ನಿಮ್ಮ ನೈತಿಕತೆ ಇದ್ರೆ ಈ ತಾಲೂಕಿನ ಜನರದು 30 ವರ್ಷ ನಿಮ್ಮನ್ನ ಅಧಿಕಾರದ ಕುರ್ಚಿ ಮೇಲೆ ಕುರ್ಸಿದ ಋಣ ನಿಮಗಿದ್ರೆ ತಕ್ಷಣ ಫೋನ್ ತಗೊಂಡು ಮುಖ್ಯಮಂತ್ರಿ ಮಾತಾಡಿ, ತಕ್ಷಣ ಘೋಷಣೆ ಮಾಡಕ್ಕೆ. ಇಲ್ಲದೆ ಹೋದ್ರೆ ಈ ತಾಲೂಕಿನ ಜನ ನಿಮ್ಮನ್ನು ಯಾವ ಕಾರಣಕ್ಕೂ ಕ್ಷಮಿಸಲ್ಲ. ಮುಂದಿನ ದಿನಮಾನಗಳಲ್ಲಿ ನೀವೆಲ್ಲೇ ಹೋದ್ರೂ ಕೂಡ ಜನ ನಿಮ್ಗೆ ವಿರೋಧ ಮಾಡ್ತಾರೆ ಮತ್ತು ಜನ ನಿಮ್ಗೆ ಪ್ರತಿಭಟನೆ ಮಾಡ್ತಾರೆ. ಇದು 100ಕ್ಕೆ 100 ಆಗೋದು ಶತಸಿದ್ಧ ಇದೆ. ಬರೀ ಅಪ್ಪಾಜಿ ನಾಡುಗೂ ಅಷ್ಟೇ ಅಲ್ಲ, ಈ ಜಿಲ್ಲೆ ಎಲ್ಲ ಶಾಸಕರು ಹಣೆ ಅನುಭವಿಸ್ಬೇಕಾಗ್ತದೆ. ಅದಕ್ಕೆ ಎಂಟೈರ್ ಜಿಲ್ಲೆಯ ಶಾಸಕರಿಗೂ ಕೂಡ ನಾನು ಆಗ್ರಹ ಮಾಡ್ತೀನಿ, ಕೂಡಲೇ ನೀವು ಮುಖ್ಯಮಂತ್ರಿಗಳ ಹತ್ರ ಹೋಗಿ ಎಲ್ಲರೂ ಸೇರಿ ಕೇಳಿ, ಅವ್ನಿಗೆ ಒಳಪಟ್ಟು ಹಿಡಿದು ಮುಖ್ಯಮಂತ್ರಿಗೆ ಯಾಕೆ ಹಿಂಗ್ ಮಾಡ್ತಾ ಇದ್ದೀರಿ ಅಂತ ಹೇಳಿ ಕೂಡಲೇ ಘೋಷಣೆ ಮಾಡಿಸಿ. ಘೋಷಣೆ ಮಾಡಕ್ ಆಗಲ್ಲ, ಎಲ್ಲರೂ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ಈ ವಿಷಯವನ್ನ ನಾವು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. 24 ಗಂಟೆ ನಾನು ನೋಡ್ತೇವೆ. 24 ಗಂಟೆನಲ್ಲಿ ಕೂಡಲೇ ವಾಸ್ತವವಾಗಿರ್ತಕ್ಕಂಥ ಬರಗಾಲ ತಾಲೂಕುಗಳನ್ನ ಘೋಷಣೆ ಮಾಡದೆ ಹೋದ್ರೆ ಮುಂದೆ ಖಂಡಿತವಾಗಲೂ ಕೂಡ ರೈತರ ಜೊತೆಗೂಡಿ ರೈತರು ಯಾವ ರೀತಿ ಹೇಳ್ತಾರೆ, ಏನ್ ಮಾಡಬೇಕು ಅಂತ ಹೇಳ್ತಾರೆ, ಆ ರೀತಿ ಖಂಡಿತವಾಗಲೂ ಹೋರಾಟವನ್ನು ರೂಪಿಸ್ತೇವೆ. ರೈತರ ಜೊತೆ ನಾವು ಮುಂದಾಗಿ ನಿಂತ್ಕೊಂಡು ಹೋರಾಟ ಮಾಡ್ತೇವೆ. ಪೊಲೀಸರು ಲಾಠಿ ಚಾರ್ಜ್ ಮಾಡಲಿ, ಗುಂಡು ಹಾಕಲಿ, ನಾವು ಹೋರಾಟ ಮಾಡೋದಕ್ಕೆ ರೆಡಿಯಾಗಿ